సొల్మెలు నమ్మకుడ్ల తుಳು వార్ತೆలు యాను డాక్టర్ ಪ್ರಿಯಾ ಹರೀಶ್ ಇತ ಮುಖ್ಯಾಂಶಲು. ಎಲ್ಯ ಪ್ರಾಯದ ಜೋಕ್ಲೆಗ್ ದಿಂಜ ಪೊರ್ತು ಆನ್ಲೈನ್ ಕ್ಲಾಸ್ ಬೊಕ್ಕ ಹೋಂವರ್ಕ್ ಪ್ರಧಾನಿಯರಿಗೆ ಪ್ರಶ್ನೆ ಪಾಡ್ದಿನ ಜಮ್ಮು ಕಾಶ್ಮೀರದ ಕಲ್ಪನಾ ಪೊಣ್ಣು ಇಂದೆಡ್ದು ಭವಿಷ್ಯ ಹಾಳು ಕುಡ್ಲಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಕೊರೋನಾ ಕಷ್ಟಕಾಲಡು ಆಟದ ಕಲಾವಿದರಿಗೆ ಸಹಾಯ ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ದ ನಿಲಿಟ್ 1,000 ಆಜಿನೂದು ಜನ ಕಲಾವಿದರಿಗೆ ಇಲ್ಲಡೆ ತೆನಸು ಕಿಟ್ಟು ಕೊರ್ಪುನ ಕಾರ್ಯಕ್ರಮ ಉದಿಪನ. ಕುಡ್ಲಡು ಜವಂದಿ ವರ್ತಿನ ಇಲ್ಲಡೆ ಪೊಗ್ಗುದು ಅಲೆನು ಮದ್ಮೆ ಮಲ್ತು ಕೊರಡೊಂದು ಪೋಡಿಪಾದು ಇಲ್ಲಲ್ ದಕ್ಲಿಗು ಪೆಟ್ಟು ಪಾಡ್ದಿನ 7 ಜನ ರೌಡಿ ಶೀಟರ್ಲೆನ ಬಂಧನ. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. ಎಂಕಾಂ ಕಲ್ತಿನ ಜವಂದಿ ಡೆಲಿಸಿಯಾ ಕೇರಳಡು ಸುರುತ ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್ ವಿಶೇಷ ಸಾಧನೆ ಒಂಜಿ ವರದಿ. ವಾರ್ತೆದ ವಿವರ. ಕೊರೋನಾ ನಿಯಂತ್ರಣಗಾದ ಕೊರ್ಪುನ ಇಂಜೆಕ್ಷನ್ ಬಿಜೆಪಿ ರಾಜಕೀಯ ಮಲ್ತೊಂದುಂಡು. ಜಿಲ್ಲೆಗೆ ಬರ್ಪುನ 100 ಲಸಿಕೆಡು ಐವ ಶಾಸಕಿಯರು ವೇದವ್ಯಾಸ್ ಕಾಮತಿರ್ನ ಇಲ್ಲಡೆ ಪೋವುಂದುಂಡು ಕಾಂಗ್ರೆಸ್ ಜಿಲ್ಲಾ ಗುರುಕಾರ್ಯರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ದೂರ್ದೇರ. ಆರು ಬುಧವಾರ ಈ ಬಗೆಟ್ ಕುಡ್ಲದ ಕಾಂಗ್ರೆಸ್ ಭವನಡು ಸುದ್ದಿಕೂಟೋಡು ಪಾತಿರಿಯರು. ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ವಿಧಾನ ಪರಿಷತ್ ಸದಸ್ಯರಾದ ಪುನಃ ಹರೀಶ್ ಕುಮಾರ್ ಕುಡ್ಲದ ಕಾಂಗ್ರೆಸ್ ಭವನಡು ಬುಧಾರ ಸುದ್ದಿಕೂಟಡು ಪಾತಿರ್ದು ಕೊರೋನಾ ನಿಯಂತ್ರಣಗಾದ ಕೊರ್ಪುನ ಇಂಜೆಕ್ಷನ್ ಬಿಜೆಪಿ ರಾಜಕೀಯ ಮಲ್ತೊಂದುಂಡು. ಲಸಿಕೆ ಏರೆಗು ತಿಕ್ಕೊಡ ಅಕ್ಲಿಗು ಸರಿಯಾದ ತಿಕ್ಕೊಂದಿಜ್ಜಿ. ದಕ್ಷಿಣ ಕನ್ನಡ ಜಿಲ್ಲೆಗೂ 100 ಇಂಜೆಕ್ಷನ್ ಬತ್ತಂಡ ಅವೇ ದಿನ ಬಯ್ಯಗ್ 5 ಇಂಜೆಕ್ಷನ್ ಬಿಜೆಪಿ ಶಾಸಕಿಯರು ವೇದವ್ಯಾಸ್ ಕಾಮತಿರ್ನ ಇಲ್ಲಗ ಪೋವುಂದುಂಡು ದೂರಿಯೇರ. ಇಂಜೆಕ್ಷನ್ ಶಾಸಕಿಯರ್ನ ಇಲ್ಲ ಸೇರೊಂದುಂಡು. ಬಿಜೆಪಿ ಕಾರ್ಯಕರ್ತರಿಗೆ ಬೊಕ್ಕ ಶಾಸಕರಿಗೆ ಬೋಡಾಯಿನಕ್ಲಿಗೆ ಪಟ್ಟೊಂದುಲ್ಲಿರ. ಲಸಿಕಾ ಕೇಂದ್ರಡು ಬಿಜೆಪಿ ಕಾರ್ಯಕರ್ತಿರ್ನ ನೇದರ್ಬಾರ್. ಲಸಿಕೆ ಟೋಕಂಡು ಬಿಜೆಪಿದ ಮಾತಾ ಶಾಸಕರು ಅವ್ಯವಹಾರ ನಡಪೊಂದುಲ್ಲಿರ. ಲಸಿಕೆ ಕೇಂದ್ರಡು ಬಿಜೆಪಿ ಕಾರ್ಯಕರ್ತರು ಉಂತುದು ಕೆಲಸ ಮಲ್ಪನ ಅಗತ್ಯಜಿ ಬದಲಾದ ಲಸಿಕಾ ಕೇಂದ್ರಡು ಸರಿಯಾಯಿನ ಇಂಜೆಕ್ಷನ್ ವ್ಯವಸ್ಥೆ ಮಲ್ಪಲೆ. ಬೇಲೆ ದಕ್ಲಿನ ಕೊರತೆ ಇತ್ತಂಡ ರಜೆಟುಪ್ಪನ ಅಧಿಕಾರಿಲೇನು ದೀವಡ್ ಅವು ಬಿಡ್ದು ಬೇಲೆ ದಕ್ಕಲು ಇಜ್ಜಿರಂದು ಬಿಜೆಪಿ ಕಾರ್ಯಕರ್ತರು ಲಸಿಕಾ ಕೇಂದ್ರಡು ಉಪ್ಪುನವು ಸರಿಯತ್ತಂದು ಹರೀಶ್ ಕುಮಾರ್ ಪಂಡೆರ. ದೇಶಡು ಮೋದಿ ಅಧಿಕಾರಗೂ ಬತ್ತಂಡ ಭ್ರಷ್ಟರು ಮಾತ ಜೈಲು ಸೇರ್ವೆರೆಂದು ಘೋಷಣೆ ಮಲ್ತದಿತ್ತೆರ. ಅಂಡ ಮೋದಿ ಬತ್ತಿ ನೀಡಿದ ಬೊಕ್ಕ ಭ್ರಷ್ಟರು ಮಾತ ಬಿಜೆಪಿ ಸೇರೊಂದುಲ್ಲೆರ. ಭ್ರಷ್ಟರಿಗೆ ಮಾತ ಬಿಜೆಪಿ ಪಕ್ಷನೇ ಜೈಲಾತನಂದು ಆರು ಕೊಂಗಿ ಮಲ್ತೆರ. 3 ಗಂಟೆಗೆ ಬರುವಂತ ಪೇಷಂಟ್ಗಳು ಅವರಿಗೆ ಅಷ್ಟು ಅದರ ಬೇಡಿಕೆಯ ಬಗ್ಗೆ ಅವರ ಆರೋಗ್ಯದ ಬಗ್ಗೆ ಬಹುಶಃ ಅಷ್ಟೊಂದು ಕಾಳಜಿಯಿಂದ ಅವರು ಬರ್ತಾರೆ. ಇವರು ಸ್ಪಷ್ಟಪಡಿಸಲಿ ಎಷ್ಟು ಜನರೇ ಕೊಡ್ತೇವೆ. ಒಂದು PSCಗೆ 100 ಲಸಿಕೆ ಬಂದರೆ ಒಂದು PSCಗೆ 100 ಲಸಿಕೆ ದಿವಸಕ್ಕೆ ಬಂದರೆ ಅದಕ್ಕೆ ಟೋಕನ್ ಕೊಡ್ತಾರೆ. ಈ 100 ಟೋಕನ್ನಲ್ಲಿ ಹಿಂದಿನ ದಿವಸ ಸಾಯಂಕಾಲ 50 ಟೋಕನ್ ವೇದವ್ಯಾಸ ಕಾಮತ್ರ ಮನೆಗೆ ಹೋಗ್ತದೆ. ಅವರಿಗೆ ಬೇಕಾದಂಥ ಅವರ ಕಾರ್ಯಕರ್ತರಿಗೆ ಹಂಚ್ತಾರೆ. ಈ 50ನ್ನು ಸಾರ್ವಜನಿಕರಿಗೆ ಎಷ್ಟು ಜನರಿಗೆ ಕೊಡ್ಬೋದು? ಇವರು ಮಾಡುವಂಥ ಭ್ರಷ್ಟಾಚಾರ ದೇಶದಾದ್ಯಂತ ಒಂದು ಏಕರೂಪದ ಲಸಿಕೆ ವ್ಯವಸ್ಥೆಯನ್ನು ಇವರು ಮಾಡಲಿ, ಎಲ್ಲ ವಯೋಮಾನದವರಿಗೂ ಉಚಿತವಾಗಿ ಕೊಡಲಿ, ಬೇಕಾದಷ್ಟು ಸಂಗ್ರಹವನ್ನು ಮಾಡಿಕೊಳ್ಳಿ. ಒಂದು ದೇಶ ಒಂದು ಚುನಾವಣೆ ಅಂತ ಹೇಳ್ತಾರೆ. ದೇಶದ ಜನರಿಗೆ ಉಚಿತವಾದ ಲಸಿಕೆಯನ್ನು ಒಂದೇ ದರದಲ್ಲಿ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮಾಡುವಂಥ ಕೆಲಸವನ್ನು ಬಿಜೆಪಿಯವರು ಮಾಡಬೇಕು. ಮಾಜಿ ಶಾಸಕರು JR ಲೋಬೋಪಾತಿರ್ದು ಲಸಿಕೆ ವಿಚಾರಡು ಬಿಜೆಪಿ ಸರ್ಕಾರ ಇಡೀ ಸೋತುದುಂಡು. ಬಿಜೆಪಿ ಪಕ್ಷ ಸೋತುದಿನೇನು ಮುಚ್ಚಿದ ಪಾಡರೆ ಕಾಂಗ್ರೆಸ್ ತಕಲು ಲಸಿಕೆ ಬಗೆಟ್ ಅಪಪ್ರಚಾರ ಮಲ್ತೊಂದುಲ್ಲೆರೆಂದು ಸುದ್ದಿ ಲಕ್ಕಾಂದುಲ್ಲೆರೆಂದು ಅರ್ಪಂಡೆರ. ಲಸಿಕೆ ಕೊಡುವುದರಲ್ಲಿ ಅವ್ಯವಹಾರ ಆಗ್ತದೆ. ಶಕ್ತಿನಗರದಲ್ಲಿ ಬೆಳಿಗ್ಗೆ 5 ಗಂಟೆಗೆ 4 ಗಂಟೆಗೆ ಲೈನ್ ನಿಂತವರಿಗೆ ಲಸಿಕೆ ಇಲ್ಲ. ಬಿಜೆಪಿ ಅವರು ಯಾರೋ ಒಂದು ಬಂದು ಟೋಕನ್ ಕೊಟ್ಟವರಿಗೆ ಲಸಿಕೆ 8 ಗಂಟೆ ನಂತರದವರಿಗೆ. ಯಾರು ಬಿಜೆಪಿ ಅವರಿಗೆ ಅಲ್ಲಿ ಹೋಗಿ ದಾದಿಯರ ಕೆಲಸ ಮಾಡಲಿಕ್ಕೆ, ನರ್ಸ್ಗಳ ಕೆಲಸ ಮಾಡಲಿಕ್ಕೆ ಅಥವಾ ವಾರ್ಡ್ ಬಾಯ್ಗಳ ಕೆಲಸ ಮಾಡಲಿಕ್ಕೆ ಅಧಿಕಾರ ಕೊಟ್ಟವರು ಮೇಲ್ವಿಚಾರಕರು ಹಾಕಿದ್ದಾರೆ. ಅವರಿಗೆ ಕೆಲಸ ಮಾಡಲಿಕ್ಕೆ ಬಿಡಿಯಲ್ಲ. ಒಂದು ವೇಳೆ ನಾವು ಏನಾದರೂ ಈ ರೀತಿ ಮಾಡಿದ್ದಿದ್ರೆ ಆಕಾಶ ಮತ್ತು ಭೂಮಿಯನ್ನು ಒಂದೇ ಮಾಡ್ತಿದ್ರು ಇವರು. ಇವರು ಮಾಡುವಂಥ ಅವ್ಯವಹಾರ ಜನರ ಹೆಣಗಳ ಮೇಲೆ ರಾಜಕೀಯವನ್ನು ಬಿಜೆಪಿ ಮಾಡ್ತಾ ಇದೆ.
ವಿಶ್ವ ಹಿಂದೂ ಪರಿಷತ್ ನಾಯಕಿ ಶರಣ್ ಪಂಪೇಲ್ ಬೊಕ್ಕ ದುರ್ಗಾ ವಾಹಿನಿ ಸಂಘಟನೆ ಬಗೆಟ್ ಸಾಮಾಜಿಕ ಜಾಲತಾಣಲಿಡು ಕುಚ್ಚನೆದ ಸಂದೇಶಲೇನು ವಾಟ್ಸಪ್ ಬೊಕ್ಕ ಫೇಸ್ಬುಕ್ ಲೇಡು ಅಪ್ಲೋಡ್ ಮಲ್ತೊಂದಿತ್ತಿನ ದೂರುದ ಮಿತ್ತು 4 ಆರೋಪಿಲಿನ ಬಂಧನ ಮಲ್ತದನಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸುದ್ದಿಗುಟ್ಟೋಡು ಪಂತೆರ. ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬುಧವಾರ ಸುದ್ದಿಗುಟ್ಟೋಡು ಮಾಹಿತಿ ಕೊರ್ದು ವಿಶ್ವ ಹಿಂದೂ ಪರಿಷತ್ ನಾಯಕೆ ಶರಣ್ ಪಂಪೇಲ್ ಬೊಕ್ಕ ದುರ್ಗಾ ವಾಹಿನಿ ಸಂಘಟನೆ ಬಗೆಟ್ ಸಾಮಾಜಿಕ ಜಾಲತಾಣಲಿಡ್ ಕುಚ್ಚನೆದ ಸಂದೇಶ ವಾಟ್ಸಪ್ ಬೊಕ್ಕ ಫೇಸ್ಬುಕ್ ಲಿಡ್ ಅಪ್ಲೋಡ್ ಮಲ್ತೊಂದಿತ್ತಿನ ದೂರುಡ್ದಾವ್ರ 4 ಆರೋಪಿಲಿನ ಬಂಧನ ಮಲ್ತದನಂದು ತಿರಿಪಾಯಿರೋ. ಸುಳ್ಯ ಕಸಬಾದ 32 ವರ್ಷದ ಭವಾನಿ ಶಂಕರ್, ಬಜಾಲ್ದ 27 ವರ್ಷದ ನೌಶಾದ್, ಕಾವೂರ್ದ 38 ವರ್ಷದ ರವಿ ಅಲಿಯಾಸ್ ಟಿಕ್ಕಿ ರವಿ, ಬಿದ್ರದ 33 ವರ್ಷ ಪ್ರಾಯದ ಜಯಕುಮಾರ್ ಬಂಧನ ಐನಕಲು ತನಿಖೆ ಮಲ್ತೊಂದುಂಡು. ವೈಯಕ್ತಿಕ ಪಗಿಟ್ಟು ಬತ್ತಿನ ಮೆಸೇಜ್ಲೆನ ಎಂಕುಲು ಫಾರ್ವರ್ಡ್ ಮಲ್ತದಾಂದ್ ಆರೋಪಿಲು ಪನ್ನೊಂದುಲ್ಲೆರ ಮೊಕ್ಲೆನ ದುಂಬುಪಿರ ಬಗಿಟ್ಟು ನನ್ನ ತನಿಖೆ ನಡಪಾವಡು. ಈ ಸಂದೇಶದ ಮೂಲ ಸತ್ಯಾಸತ್ಯತೆ ಬೊಕ್ಕ ಈ ಕೇಸಿಡ್ ಬಾಕಿದಕುಲು ಪಾಲ್ದೆತೊನ್ನ ಬಗಿಟ್ಟು ತನಿಖೆ ನಡೆತೊಂದುಂಡು. ಸಂಘಟನೆದ ಪೊಣ್ಣುಲಿನ ಬಗಿಟ್ಟು ಹಾಳು ಬರಿ ನೀಡಿದವರ ಕೇಸ್ ಪಾಡ್ದು ತನಿಖೆ ನಡಪಾದ ಅಂದು ಎನ್ ಶಶಿಕುಮಾರ್ ಪಂಡಿರೋ. ಮಂಗಳೂರು ನಗರದಲ್ಲಿ ಒಬ್ಬ ವ್ಯಕ್ತಿ ಶರಣ್ ಪಂಪೆಲ್ ಅಂತ ಅವನು ಈ ದುರ್ಗಾ ವಾಹಿನಿ ಮಹಿಳಾ ಸಂಘಟನೆಯ ಹುಡುಗಿಯರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ ಮತ್ತು ಬೇರೆ ಬೇರೆ ಕೆಟ್ಟ ಚಟುವಟಿಕೆಗಳಲ್ಲಿ ತಳ್ತಾ ಇದ್ದಾನೆ ಅಂತಂದು ಒಂದು ವಾಟ್ಸಪ್ ಮೆಸೇಜಸ್ನ ಕಂಟಿನ್ಯೂಯಸ್ ಆಗಿ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು ಮತ್ತು ಆ ದುರ್ಗಾ ವಾಹಿನಿಗೆ ಸಂಬಂಧಪಟ್ಟ ಮಹಿಳೆಯರು ಯಾರಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಕೆಟ್ಟದಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಆಗಿದೆ ಅಂತ ದುರ್ಗಾ ವಾಹಿನಿ ಅದರ ಪದಾಧಿಕಾರಿಗಳು ನಮಗೆ ಒಂದು ಫಿರ್ಯಾದನ್ನು ನೀಡಿದರು. ಕದ್ರಿ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಇದು 1ನೇ ತಾರೀಕು ಆಗಿದ್ದು ಪ್ರಕರಣ. ಈ ಪ್ರಕರಣದಲ್ಲಿ ಒಟ್ಟು 4 ಜನ, ಭವಾನಿ ಶಂಕರ್ ಅಂತ ಈತ ಸುಳ್ಯ ದುಗ್ಗಲಡ್ಕ ಆ ಊರಿನವರು, ನೌಶಾದ್ ಈತ ಬಜಾಲ್ ಅಂಚೆ ಸಿರಿಸೀಮೆ ನರ್ಸರಿ ಏರಿಯಾ ಮಂಗಳೂರು, ರವಿ ಅಲಿಯಾಸ್ ಟೆಕ್ಕಿ ರವಿ ಇವರು ಪಳ್ನೀರ್ ಕಾವೂರ್ ಅಂಚೆ ಮಂಗಳೂರು, ಮತ್ತು ಜಯಕುಮಾರ್ ದರ್ಗುಡ್ಡೆ ಅಂಚೆ ಮೂಡ್ಬಿದ್ರೆ. ಈ 4 ಜನರನ್ನು ನಾವು ವಶಕ್ಕೆ ತಗೊಂಡು ಈ ಒಂದು ಪ್ರಕರಣದಲ್ಲಿ ಅವರ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡಿರುವಂಥದ್ದು, ಎಂಡೋರ್ಸ್ ಮಾಡಿರುವಂಥದ್ದು ಇದು ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ವಿ. ಅದರಲ್ಲಿ ಈ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಆನ್ಲೈನ್ ಕ್ಲಾಸ್ ಹಿಡಿದು ಕಲ್ಪು ನಕ್ಲಿನ ಭವಿಷ್ಯ ಹಾಳಾವೊಂದುಂಡು. ಆನ್ಲೈನ್ ಕ್ಲಾಸ್ಗೂ ಕಾಸು ಕಟ್ಟಂದಿ ನಕ್ಲಿನ ಖಾಸಗಿ ಸಂಸ್ಥೆಲು ಪಿದೈ ಪಾಡೊಂದುಲ್ಲ. ಶಿಕ್ಷಕರಿಗೂ ಸರಿಯಾದ ಸಂಬಳ ತಿಕ್ಕೊಂದಿಚ್ಚಿ ಈ ಮಾತ ಬಗಿಟ್ಟು ಸರ್ಕಾರ ಗುಮನ ಕೊರ್ದು ಕಟ್ಟುನಿಟ್ಟದ ಕ್ರಮದೆತ್ತನೋಡು. ಇಜ್ಜಿಂಡ ಕೊರೋನಾ ನಿಯಮಲಿನ ಮೀರ್ದು ವಿದ್ಯಾರ್ಥಿ ಸಂಘ ಕಟ್ಟದು ಪ್ರತಿಭಟನೆ ನಡಪಾವಂದು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಕರ್ನಾಟಕ ಗುರ್ಕಾರ್ಯರು ಅಥಾವುಲ್ಲಾ ಪುಂಜಾಲ್ಕಟ್ಟೆ ಪಂತೆರ ಆರು ಕುಡ್ಲಡು ಸುದ್ದಿಕೂಟ ನಡಪಾದೆರ. ಕೊರೋನಾ ಸಿಕ್ ಬತ್ತಿ ನೀಡಿದ ಬೊಕ್ಕ ರಾಜ್ಯದ ಬರೋ ವ್ಯವಸ್ಥೆಲಿಡ ಆ ಒಂದು ಪುನಃ ಸಮಸ್ಯೆಲಿನ ಬಗೆಟ್ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕರ್ನಾಟಕ ಕುಡ್ಲಡು ಸುದ್ದಿಕೂಟ ಅಟ್ಟಣೆ ಮಲ್ತದಿತ್ತಡ. ಸಂಘಟನೆದ ರಾಜ್ಯ ಗುರ್ಕಾರ್ಯರು ಅಥಾವುಲ್ಲಾ ಪುಂಜಲಕಟ್ಟೆ ಪಾತಿರ್ದು ಆನ್ಲೈನ್ ಕ್ಲಾಸ್ ಹಿಡಿದು ಕಲ್ಪನಕ್ಲಿನ ಭವಿಷ್ಯ ಹಾಳಾವೊಂದುಂಡು. ಆನ್ಲೈನ್ ಕ್ಲಾಸ್ಗೂ ಕಾಸು ಕಟ್ಟಂದಿ ನಕ್ಲಿನ ಕ್ಲಾಸ್ ಹಿಡಿದು ಪಿದೈ ಪಾಡುನ ಸಂಗತಿ ಖಾಸಗಿ ಸಂಸ್ಥೆಲಿಡ ನಡತೊಂದುಂಡು. ಅಂಚಾದ ವಿದ್ಯಾರ್ಥಿಲು ಕಲ್ಪನೇನು ಅರ್ಧೊಡೆ ಉಂತಾವಡಾತಡ. ಅರಿವು ಸಾಲ ಯೋಜನೆ ಬೊಕ್ಕ ವಿದ್ಯಾರ್ಥಿ ವೇತನ ತಿಕ್ಕಂದೆ ಕಾಸುಗಟ್ಟರೆ ಸಮಸ್ಯೆ ಒಂದುಂಡು. ರಾಜ್ಯದ ಅರೆ ವೈದ್ಯಕೀಯ ವಿಭಾಗಗಳು ಪಾಕ ಸಮಸ್ಯೆಲುಂಡು. ಸಮಸ್ಯೆ ಪರಿಹಾರಗೂ ಸರ್ಕಾರದ ಅಧೀನೋಡು ಮಂಡಳಿ ಸ್ಥಾಪನೆ ಮಲ್ಪಡು. ಶಿಕ್ಷಕರಿಗೂ ಸರಿಯಾದ ಸಂಬಳ ತಿಕ್ಕೊಂದಿಜ್ಜಿ ಅಕ್ಲೆಗೂ ವಿಶೇಷ ಪ್ಯಾಕೇಜ್ ಘೋಷಣೆ ಮಲ್ಪಡು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಡು ಶಿಕ್ಷಣ ವ್ಯವಸ್ಥೆನು ಕೇಸರೀಕರಣ ಮಲ್ತೊಂದುಲ್ಲೆರ. ಈ ಬಗೆಟ್ಟು ಮಾತ ಸರ್ಕಾರ ಗುಮನ ಕೊರ್ದು ಕಟ್ಟುನಿಟ್ಟದ ಕ್ರಮದೆತ್ತನೋಡು. ಇಜ್ಜಿಂಡ ಕೋವಿಡ್ ನಿಯಮಲೇನು ಮೀರ್ದು ವಿದ್ಯಾರ್ಥಿ ಸಂಘ ಕಟ್ಟದು ಪ್ರತಿಭಟನೆ ನಡಪಾವಂದು ಅಥಾವುಲ್ಲಾ ಪುಂಜಲಕಟ್ಟೆ ಜಾಗ್ರತೆ ಪಂತೆರ. ಈ ಒಂದು ಖಾಸಗಿ ಸಂಸ್ಥೆಗಳು ವಿದ್ಯಾರ್ಥಿಗಳು ತಮ್ಮ ಫೀಸ್ ಕಟ್ಟಲಿಲ್ಲ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಒಂದು ಕಾರಣಕ್ಕಾಗಿ ಅವರನ್ನು ಇವತ್ತು ಟಾರ್ಗೆಟ್ ಮಾಡುವ ಮುಖಾಂತರ ಆನ್ಲೈನ್ ತರಗತಿಗಳಿಗೆ ಇವತ್ತು ಹಾಜರುಪಡಿಸದಿರುವುದಾಗಿತ್ತು ಇವತ್ತು ಕರ್ನಾಟಕದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ಥರ ಇಲ್ಲಿವರೆಗೆ ಇಂಟರ್ನಲ್ ಎಕ್ಸಾಮ್ಸ್ಗೆ ಕೂಡ ಅವರಿಗೆ ಇವತ್ತು ಅವಕಾಶ ಮಾಡಿಕೊಡದಂಥ ಕಾರಣಕ್ಕಾಗಿ ಹಲವಾರು ವಿದ್ಯಾರ್ಥಿಗಳು ಇವತ್ತು ತಮ್ಮ ಶಿಕ್ಷಣವನ್ನು ಅರ್ಧದಲ್ಲಿ ಮೊಟಕುಗೊಳಿಸುವಂಥ ಒಂದು ಪರಿಸ್ಥಿತಿಯಾಗಿರುತ್ತೆ ಇವತ್ತು ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ, ಸ್ಪೆಷಲ್ ಆಗಿ ಮಂಗಳೂರು ಜಿಲ್ಲೆಯಲ್ಲಿ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿರುವಂಥ ಒಂದು ಉದ್ದೇಶವನ್ನು ಕೂಡ ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಅವರಿಗೆ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಅರಿವು ಸಾಲ ಯೋಜನೆ ಮತ್ತು ವಿದ್ಯಾರ್ಥಿ ವೇತನದ ವಿಳಂಬ. ಅರಿವು ಸಾಲ ಯೋಜನೆ ಮತ್ತು ವಿದ್ಯಾರ್ಥಿ ವಿಳಂಬದ ವಿಚಾರವು ಕಳೆದ 4-5 ವರ್ಷಗಳಲ್ಲಿ ಆಗಿರ್ತದೆ ಬಹಳಷ್ಟು ಹೆಚ್ಚಳವಾಗಿ ಇವತ್ತು ಪ್ರತಿ ವರ್ಷ ಕಾಣುವಂಥ ಒಂದು ಸಮಸ್ಯೆಯಾಗಿ ಇವತ್ತು ಪರಿಣಮಿಸಿದೆ.
ಇವತ್ತು ಸರ್ಕಾರದ ಬೇಜವಾಬ್ದಾರಿತನದಿಂದ, ಇಲಾಖೆಯ ಬೇಜವಾಬ್ದಾರಿತನದಿಂದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಸ್ಕಾಲರ್ಶಿಪ್ನ ವಂಚಿತರಾಗುವಂಥದ್ದು, ಅರಿವಿನಿಂದ ವಂಚಿತರಾಗುವಂಥದ್ದು ಇತ್ಯಾದಿಗಳು ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಕೊರೋನಾ ಲಾಕ್ಡೌನ್ ಕಷ್ಟಡುಪ್ಪುನ ಆಟದ ಕಲಾವಿದರಿಗೆ ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ ದಿನನಿತ್ಯದ ತೆನಸು ವಸ್ತುಲಿನ ಕಿಟ್ಟಲೇನು ಕುಡ್ಲಾಡು ಪಟ್ಟದನ್ನ ಒರಿನ ಒಂದು ಸಾರತ ಆಜನೂದು ಜನ ಕಲಾವಿದರಿಗೆ ಅಕ್ಲಿನ ಇಲ್ಲಡೆ ಪೋದು ತೆನಸು ಕಿಟ್ಟಲೇನು ಮುಟ್ಟಾಯರೆ ನಿರ್ಧಾರ ಮಲ್ತದಿರ. ಯಕ್ಷಧ್ರುವ ಫಟ್ಲಾ ಫೌಂಡೇಶನ್ ಟ್ರಸ್ಟ್ ದಾನಿಲಿಟ್ಟು ಕೊರೋನಾ ಕಷ್ಟ ಕಾಲಡು ಕಷ್ಟಡುಪ್ಪುನ ವೃತ್ತಿಪರ ಆಟದ ಕಲಾವಿದರಿಗೆ ಬನ್ಸಾ ಸ್ಟೀಲ್ ಕರಂಗಲಪಾಡಿ ಮಾರ್ಕೆಟ್ ಕೈತಲ್ದ ಹಾಪ್ಕಾಮ್ಸ್ ಪರಿಸರಡು ದಿನನಿತ್ಯದ ತೆನಸು ಕಿಟ್ಟಲೇನು ಪಟ್ಟಿಯರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮ ಉದಿಪನ ಮಲ್ತದ ಕಿಟ್ಟಲೇನು ಪಟ್ಟಿಯರ. ಬಿಜೆಪಿ ಮಾಹಿತಿದಾರರು ರಾಧಾಕೃಷ್ಣ, ಮನೋಹರ ಶೆಟ್ಟಿ, ಕದ್ರಿ ನವನೀತ ಶೆಟ್ಟಿ, ಪ್ರದೀಪ್ ಕುಮಾರ್, ತಾರ್ನಾ ಶೆಟ್ಟಿ ಬೋಳಾರ ಪಾಲ್ದೆತ್ತೊಂಡೆರ. ಕಿಟ್ಟಲೇನು ಕೊರ್ಪುನ ಗುರ್ತಗಾದ 300 ಜನ ಕಲಾವಿದರಿಗೆ ಮಾತ್ರ ಮುಲ್ಪ ಕೊರಿಯರ. ಒರಿನ ಒಂದು ಸಾರತ ಆಜನೂದು ಕಲಾವಿದರಿಗೆ ಇಲ್ಲಡೆ ಪೋದು ಕೊರ್ಪೆರ. ಪಟ್ಲಾ ಫೌಂಡೇಶನ್ ಕುಡ್ಲಾ ಘಟಕದ ಪ್ರಧಾನ ಕಾರ್ಯಂತರು ಪುರುಷೋತ್ತಮ ಭಂಡಾರಿ ಬೊಕ್ಕ ಪದಾಧಿಕಾರಿಗಳು ಒಟ್ಟಿಗಿತ್ತೆರ. ನಾನು ಪಟ್ಲಾ ಫೌಂಡೇಶನ್ನ ಸತೀಶ್ ಶೆಟ್ಟಿ ಮತ್ತು ಅವರ ಇಡೀ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ ವರ್ಷವೂ 16 ಕಲಾವಿದರನ್ನು ಕರ್ಕೊಂಡು ಯಕ್ಷಗಾನ ಕಲಾವಿದರಿಗೆ ಆಗಿರ್ತಕ್ಕಂಥ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿದ್ದು ದಾನಿಗಳ ಮುಖಾಂತರ. ಈ ವರ್ಷ ಈ ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಡೋದ್ರ ಮುಖಾಂತರ ನಿಮ್ಮ ಜೊತೆ ನಾವಿದ್ದೇವೆ ಅನ್ನುವಂಥದ್ದನ್ನು ಪಟ್ಲಾ ಸತೀಶ್ ಶೆಟ್ಟಿ ಫೌಂಡೇಶನ್ ತೋರಿಸಿದೆ. ವಿಶೇಷವಾಗಿ ಪಟ್ಲಾ ಸತೀಶ್ ಶೆಟ್ಟರ ಅಭಿಮಾನಿಗಳನ್ನೇ ನಾನು ಒಬ್ಬ ಶ್ರೇಷ್ಠ ಕಲಾವಿದನಾಗಿ ನಾವು ರಾಜಕಾರಣ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಣ್ತೀವಿ. ವೃತ್ತಿ ವೈಷಮ್ಯಗಳಿರ್ತದೆ. ಅದರ ವೃತ್ತಿ ವೈಷಮ್ಯ ಇಲ್ಲದೆ ತನ್ನಾಗೇ ಇರತಕ್ಕಂಥ ಕಲಾವಿದರಿಗೆ ಪ್ರೇರಣೆ ಮತ್ತು ಶಕ್ತಿ ಕೊಡತಕ್ಕಂಥ, ಅವರಿಗೆ ಗೌರವ ಕೊಡ್ತಕ್ಕಂಥ ಒಬ್ಬ ಕಲಾವಿದ ಅದು ಸತೀಶ್ ಶೆಟ್ಟಿ. ಹಾಗಾಗಿ ಅವರು ಕೇವಲ ಕಿಟ್ಟು ಕೊಡೋದಕ್ಕೋ ಇದಕ್ಕೆ ಸೀಮಿತ ಆಗಲಿಲ್ಲ. ಕಳೆದ 5 ವರ್ಷಗಳಿಂದ ಯಾರ್ಯಾರು ಯಕ್ಷಗಾನ ಸೇವೆಯನ್ನು ಮಾಡ್ತಾರೋ ಅದರಲ್ಲಿರ್ತಕ್ಕಂಥ ಕಷ್ಟದವರಿಗೆ ಮನೆ ಕಟ್ಟಿಕೊಡುವ ಕೆಲಸ, ಅದರಲ್ಲಿ ಕಷ್ಟದಲ್ಲಿದ್ದವರಿಗೆ ಆರೋಗ್ಯ ಸಂದರ್ಭಗಳು ಬಂದಾಗ ಆಸ್ಪತ್ರೆಗೆ ಖರ್ಚು ಕೊಡ್ತಕ್ಕಂಥ ಕೆಲಸ, ಮನೆ ನಿರ್ವಹಣೆಗೆ ಕಷ್ಟ ಆದಾಗ ಅವರಿಗೆ ಮನೆ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ ಕೆಲಸವನ್ನು, ನಿಜವಾಗಿರ್ತಕ್ಕಂಥ ಭಗವಂತನ ಕಾರ್ಯವನ್ನು ಇವತ್ತು ಪಟ್ಲಾ ಸತೀಶ್ ಶೆಟ್ಟಿ ಫೌಂಡೇಶನ್ ಮಾಡ್ತಾ ಇದೆ. ಕೋವಿಡಿನ ಸಂಕಷ್ಟ ಸಂದರ್ಭದಲ್ಲಿ ಕಳೆದ ವರ್ಷ ಆ ಪ್ರಥಮ ಕಠಿಣ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕೆಲವು ಕಲಾವಿದರು ಯಾವುದೇ ಯಕ್ಷಗಾನ ಪ್ರದರ್ಶನಗಳಿಲ್ಲದೆ ದಿನದ ಊಟಕ್ಕೂ ಕೂಡ ತತ್ತರಿಸುವಂಥ ಪರಿಸ್ಥಿತಿ ಕೆಲವು ಕಲಾವಿದರ ಮನೆಯಲ್ಲಿತ್ತು. ಆ ಒಂದು ಪರಿಸ್ಥಿತಿಯನ್ನು ಮನಗಂಡು ನಮ್ಮ ಸ್ಥಾಪಕಾಧ್ಯಕ್ಷರಾದಂಥ ಪಟ್ಲಾ ಸತೀಶ್ ಶೆಟ್ಟಿಯವರು ಎಲ್ಲ ಸಮಾನ ಮನಸ್ಸುಗಳ ಜೊತೆ ಸೇರಿ ಒಂದು ಆಹಾರದ ಕಿಟ್, ದಿನಾಂಕ ಬೇಕಾದ ವಸ್ತುಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮವನ್ನು ಪ್ರಪ್ರಥಮ ಬಾರಿಗೆ ಅಳವಡಿಸಿ ಅದರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಈ ಮುಖಾಂತರವಾಗಿ ಎಲ್ಲ ಕಲಾವಿದರಿಗೆ ಸಹಾಯಹಸ್ತವನ್ನು ಚಾಚುವಂಥ ಕೆಲಸವನ್ನು ನಮ್ಮ ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ ಟ್ರಸ್ಟ್ ಮಾಡಿದೆ. ಕುಡ್ಲಾ ಮಾರ್ನೆಮಿ ಕಟ್ಟೆದ 43 ವರ್ಷದ ಶಂಶೀರ್ ಅಲಿ ಬೊಕ್ಕ ಎನ್ಮನೆ ಬ್ಲಾಕ್ ಚೊಕ್ಕಬೊಟ್ಟದ 27 ವರ್ಷದ ಸರ್ಫರಾಜ್ ಯಾನೆ ಚಪ್ಪ ಮೊಕ್ಲೇನು ಕುಡ್ಲಾ ನಗರದ ಪೊಲೀಸರು ಬಂಧನ ಮಲ್ತದೇರ. ಕುಡ್ಲಾ ನಗರದ ಖಾಸಗಿ ಆಸ್ಪತ್ರೆಗೆ ಪೊಗ್ಗುದು ಒಂದು ಡಾಕ್ಟರ್ಗೆ ಪೆಟ್ಟುಪಾಡಿನ ಕೇಸ್ ಮೊಕ್ಲಿನ ಮಿತ್ತಿತ್ತನ. ಕುಡ್ಲಾ ನಗರದ ಖಾಸಗಿ ಆಸ್ಪತ್ರೆ ಒಂಜೆತ್ತ ವೈದ್ಯರಿಗೆ ಪೆಟ್ಟುಪಾಡಿನ ಕೇಸಿಗೆ ಸಂಬಂಧಪಟ್ಟಿನ ಇರುವಿರ ಆರೋಪಿಲೇನು ಪೊಲೀಸರು ಪತ್ತದೇರ. ಮಾರ್ನೆಮಿ ಕಟ್ಟೆದ 43 ವರ್ಷದ ಶಂಶೀರ್ ಅಲಿ ಬೊಕ್ಕ ಎನ್ಮನೆ ಬ್ಲಾಕ್ ಚೊಕ್ಕಬೊಟ್ಟದ 27 ವರ್ಷದ ಸರ್ಫರಾಜ್ ಯಾನೆ ಚಪ್ಪ ಬಂಧನ ಆಯಿನ ಇರುವೆರ. ಖಾಸಗಿ ಆಸ್ಪತ್ರೆದ ಬಿತ್ತಲುಗ ಪೊಗ್ಗುದು ಡಾಕ್ಟರ್ನ ತಡೆತದು ಕರ್ತವ್ಯ ಮಲ್ಪಂದಿನಂಚ ಮಲ್ತಿನಿ ಮಾತ್ರತ್ ಅರೆಗು ಪೆಟ್ಟು ಪಾಡ್ದೇರ. ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಕೊರೋನಾ ನಿಯಮಲೆಲ್ಲ ಆರೋಪಿಲು ಮೀರ್ದಿರಂದು ತೆರೆದ ಬೈದಂಡ. ಬಂಧನ ಮಲ್ತಿನ ಆರೋಪಿಲೇನು ಪೊಲೀಸರು ಕೋರ್ಟ್ಗೂ ಹಾಜರು ಮಲ್ತಿದೇರ. ಕಳೆದ ತಿಂಗಳು ಅಂದರೆ ಮೇ 21ನೇ ತಾರೀಕು ಮಂಗಳೂರು ನಗರದಲ್ಲಿರೋ ಈಸ್ಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಥೆನಾ ಹಾಸ್ಪಿಟ್ಲ್ ಅಂತ ಬರುತ್ತೆ. ಈ ಅಥೆನಾ ಹಾಸ್ಪಿಟ್ಲಲ್ಲಿ ಪ್ರಾಕ್ಟೀಸಿಂಗ್ ಡಾಕ್ಟರ್ ಯಾರಿದ್ದಾರೆ ಜಯಪ್ರಕಾಶ್ ಶೆಟ್ಟಿ ಅಂತ, ಅವರು ಕರ್ತವ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಪೇಷಂಟ್ ಕಡೆಯವರು ಟ್ರೀಟ್ಮೆಂಟ್ ರಿಲೇಟೆಡ್ ಸ್ವಲ್ಪ ಗೊಂದಲ ಆಗುತ್ತೆ. ಆ ಸಂದರ್ಭದಲ್ಲಿ ಕೆಲ ವ್ಯಕ್ತಿಗಳ ಒಂದು ಪರಿಸ್ಥಿತಿಯ ಲಾಭ ತಗೊಂಡು ನ್ಯಾಯ ಒದಗಿಸ್ತೀವಿ ಅಂತಂದು ಬಂದು ಅಲ್ಲಿ ಡಾಕ್ಟ್ರ ಜೊತೆ ಮತ್ತು ಅಲ್ಲಿದ್ದಂಥ ಸಿಬ್ಬಂದಿಗಳ ಜೊತೆ ಮಿಸ್ಬಿಹೇವ್ ಮಾಡುವಂಥದ್ದು ಮತ್ತು ಡಾಕ್ಟ್ರ್ ಮೇಲೆ ಹಲ್ಲೆ ಮಾಡುವಂಥ ಒಂದು ಪ್ರಕರಣ ನಡೆದಿತ್ತು. ಇದರಲ್ಲಿ ನಾವು
ರೈಟಿಂಗ್ ಸೆಕ್ಷನ್ಸಲ್ಲಿ ಮತ್ತು ಕರ್ನಾಟಕ ಎಪಿಡೆಮಿಕ್ ಆ್ಯಕ್ಟ್ ಸೇರಿದಂತೆ ಕರ್ನಾಟಕ ಪ್ರಾಹಿಬಿಷನ್ ಆಫ್ ವೈಲೆನ್ಸ್ ಅಗೇನೆಸ್ಟ್ ಮೆಡಿಕೇರ್ ಸರ್ವಿಸ್ ಪರ್ಸನಲ್ ಆ್ಯಂಡ್ ಡ್ಯಾಮೇಜ್ ಟು ಪ್ರಾಪರ್ಟಿ ಇನ್ ಮೆಡಿಕೇರ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಕ್ಟ್ 2009 ಇದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಆ ಪ್ರಕರಣದ ಪ್ರಮುಖ ಆರೋಪಿ ಇನ್ನೂ ನಾವು ಪತ್ತೆ ಮಾಡಬೇಕಾಗಿದೆ, ಅವನು ನಾಪತ್ತೆಯಾಗಿದ್ದಾನೆ. ಈ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳು, ಶಂಶೀರ್ ಅಲಿ, ಇವನು ಮಾರನಮಿಕಟ್ಟೆ ಏರಿಯಾದವನು ಮಂಗಳೂರು, ಇನ್ನೊಬ್ಬ ಸರ್ಫರಾಜ್ ಅಂತ ಅಲಿಯಾಸ್ ಚಾಪಾ ಅಂತ, ಇವನು ಚೊಕ್ಕಬೆಟ್ಟು ಮಂಗಳೂರು. ಈ ಇಬ್ಬರನ್ನ ಈಗ ನಾವು ಅರೆಸ್ಟ್ ಮಾಡಿದ್ದೀವಿ. ಮತ್ತು ಈ ಪ್ರಕರಣದ ಪ್ರಮುಖ ಆರೋಪಿ ಮತ್ತು ಇತರೆ ಕೆಲ ವ್ಯಕ್ತಿಗಳನ್ನು ಇನ್ನೂ ನಾವು ಪತ್ತೆ ಮಾಡಬೇಕಾಗಿದೆ. ಈ ಭೂಮಿಡು ಕೊರೋನಾ ಸೀಕಡು ಸೈತಿನ ಕೋಟಿಗಟ್ಲೆ ಜನಕ್ಲೆನು ಕೌಂತುದುಂಡು ಅವೇ ಇಸಾದು ಭೂಮಿಡು ಲಾಕ್ಕೊಂಡು ಜನಕುಲು ಸಂಚಾರಡು ಪುನಗನೆ ಬೂರ್ದು ಸೈಪುನ ಮಾಮಲ್ಲ ಸೀಕ್ ಬರ್ಪುಡುಂದು ಪಂತಿನ ಹಾಸನ ಹರಸಿಕೆರೆ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಲು ಈ ವರ್ಷ ಪ್ರಳಯದ ಬರ್ಸ ಉಂಡುಂದು ಭವಿಷ್ಯ ಪಂತಿರ. ಕೋಡಿಮಠದ ಸ್ವಾಮೀಜಿಲು ಭವಿಷ್ಯ ಪಂಡ ಅವು ನಿಜ ಆಪುಣುಂದು ಬಾರಿ ಸುದ್ದಿಡುಂಡು ಅಂಚಿನವುಲು ಆ ರೀತೆ ಕೊರೋನಾ ಸೀಕದ ಬಗೆಟ್ ಭವಿಷ್ಯ ಪಂತಿರ. ಹಾಸನ ಹರಸಿಕೆರೆತ ಕೋಡಿ ಮಠಟು ಸ್ವಾಮೀಜಿ ಶಿವಾನಂದ ಶಿವಯೋಗಿ ರಾಜೇಂದ್ರರು ಪಾತಿರ್ದು ತಿರದಾಂತಿನ ರಾಜಕೀಯ ಪೋಡಿಗೆದ ಒಟ್ಟುಗು ಕುಲೆ ಪಿಶಾಚಿಲು ಪಾತಿರ್ನೇನು ನಿಕಲುಕೇನ್ವರ ಜನಕುಲು ಪೋವಂದಿತ್ತಿನಂಚನೆ ಬೂರ್ದು ಸೈಪುನ ಬಾರಿ ಸೀಕ ಬರಿಯರೆ ಉಂಡುಂದಾರ್ ಪಂತಿರ. ತೀರ್ನೆಡ್ದು ಬೊಕ್ಕ ಕೌಂತು ದಿನ ಪುಣಲ ಪಾತಿರುಂಡು ಅವೆನು ನಿಕಲು ತೂವಲಿ ಅಂಡ ಪಾತಿರೆರೆ ಸಾಧ್ಯಜ್ಜಿ ಇಂಚಿನ ಕುಲ್ಲೆ ಪಿಶಾಚಿ ತೋಜುಂಡಲ ತೋಜಂದಿನಂಚ ಆಪುಂಡು ಅಂಡ ಕರ್ನಾಟಕಡು ಆತು ಉಪದ್ರಾವಂದ್ ಇಂಚಿನ ಮಾಮಲ್ಲ ಸೀಕ್ ಗುಣ ಆವಡುಂದಾಂಡ 10 ವರ್ಷ ಬೋಡಾವು ಭೂಮಿಡು ಕೋಟಿಗಟ್ಲೆ ಜನಕ್ಲೇನು ಕೌಂತದುಂಡು ಅವೇ ಇಸ ಅದು ಭೂಮಿಡ್ದು ಪಿದೈ ಬರ್ಪುಂಡು ಆ ಇಸ ಜನಕುಲು ಸೈಪುನಂಚ ಮಲ್ಪುಂಡು ಜನಕುಲು ಬೂರ್ದು ಸೈಪುನ ಜೋರ್ದ ಸೀಕ್ ಬರ್ಪುಣುಂದು ಕೋಡಿಮಠ ಸ್ವಾಮೀಜಿ ಪಂತಿರ. ಈ ವರ್ಷ ಪ್ರಳಯದ ಬರ್ಸ ಬರ್ಪುಂಡು ತಿಡಿಲಿಡ್ದು ಉಪದ್ರ ಹೆಚ್ಚ ಲೋಕಡು ಅಪಾಯದ ಸಂಗತಿ ನಡಪುಂಡು ಒಟ್ಟುಗೂ ರಾಜಕೀಯ ಪೋಡಿಗೆಲಾ ಉಂಡು ಮಲ್ಲ ತರೆ ಮಗುರುಂಡು ಸಾಮೂಹಿಕವಾದ ಸೈಪೆರಿಂದು ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿ ಭವಿಷ್ಯ ಪಂತಿರ. ಇದು ಸಂಪೂರ್ಣವಾಗಿ ಹೋಗಲಿಕ್ಕೆ 10 ವರ್ಷ ಬೇಕು. ಈ ಜೂನ್ 20 ಮೇಲೆ ಕಡಿಮೆ ಆಗ್ತಾ ಹೋಗ್ತದೆ, ಬಂದಿದೆ ಹೋಗ್ತದೆ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ರೋಗ ಏನು ಬಂದಿದೆಯಲ್ಲ, ಇದು ಗಂಟ್ಲು ಬೇನೆ ಅಂತ ಹಿಂದೆ ಕರಿತಾ ಇದ್ದರು ನಮ್ಮಲ್ಲಿ. ಯಾವಾಗ ಸ್ವಚ್ಛತೆ ಹೋಯಿತು ಮನುಷ್ಯನಲ್ಲಿ, ಆವಾಗ ಅದು ಕಫ ಬರುವಂಥ ಒಟ್ಟು ಮನುಷ್ಯನಲ್ಲಿ 3 ಕಾಯಿಲೆಗಳು, ಒಂದು ಕಫ, ಪಿತ್ತ, ವಾತ. ನಾನು ಒಂದು 2 ವರ್ಷದಿಂದ ಹೇಳಿದೆ, ಮದ್ದಿಲ್ಲದ ವ್ಯಾಧಿ ಬರುತ್ತೆ, ಜನ ರಸ್ತೆಯಲ್ಲಿ ಸಾಯ್ತಾರೆ, ಮೃದಂಗ ಹೆಣ ಆಗ್ತದೆ ಅಂತ ಹೇಳಿದೆ. ಆಮೇಲೆ ಓಸತಿ ಮದ್ದೆಲ್ಲ ಪ್ರಳಯವಾಗ್ತದೆ ಅಂತ ಹೇಳಿದ್ದು ನಾನು. ಮತ್ತು ಆಯ್ತಲ್ಲ ಹಿಮಾಲಯ ಇದರಲ್ಲಿ. ಹಾಗೆ ಈ ಕಾಯಿಲೆ ಅನ್ನತಕ್ಕಂಥದ್ದು ಯಾವುದೇ ಕಾಯಿಲೆ ಬರಲಿ, ಅದು ಮಾರಕಾಯಿಲೆ ಸಹಿತ ನಮ್ಮ ನಿಯಂತ್ರಣ ತಪ್ಪಿದಾಗ ಸಾವು ಆಗೋದೆ. ಮುಂದೆ ಇನ್ನೊಂದು ಅಲೆ ತಗೊಳ್ತದೆ. ಇನ್ನೊಂದು ಅಲೆ ಅಂದ್ರೇನು, ಕೋಟ್ಯಾಂತರ ಜನಗಳು ಭೂಮಿಯಲ್ಲಿ ಉಣಿದ್ದಾರೆ, ಸಾವಿರಾರು ಸಾವುಗಳಾಗಿದ್ದಾವೆ, ಎಲ್ಲ ಮೆಡಿಷನ್ ಹಾಕಿ ಸತ್ತದಾರ ಅವರು, ಎಲ್ಲವೂ ಭೂಮಿ ಸೇರ್ತಾ ಇದೆ. ಅದೆಲ್ಲ ವಿಷಾನೆಲ್ಲ ಅದು ಹೊರಗೆ ಬರ್ತದೆ. ಮುಂದೆ ಕೆಲವುಗಳಲ್ಲಿ ನೆಲಪಟ್ಟು ಅಂತ ಹಿಂದೆ ಹೇಳ್ತಿದ್ರು ನಮ್ಮಲ್ಲಿ, ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಹೋಗುತ್ತೆ ಸಾಯ್ತಾನೆ ಬಿದ್ದು ಮನುಷ್ಯ ನೋಡಿ ಬೇಕಾರೆ. ರಾ ಹೊಡಿತು ಅನ್ನರು, ಹೋಗೋದಕ್ಕಲೆ ಬಿದ್ದ ಸತ್ತ ಅನ್ನರು. ಅಂತಹ ಕಾಯಿಲೆ ಮುಂದೆ ಬರುತ್ತೆ. ಕುಡ್ಲದ ಶಕ್ತಿನಗರ ಪರಿಸರಡು ಜವಂದಿ ಒರ್ತಿನ ಇಲ್ಲಡೆ ಪೊಗುದು ಜವಂದಿನ ಮದ್ಮೆ ಮಲ್ತು ಕೊರುಡುಂದು ಪೋಡಿಪಾದು ಇಲ್ಲಲ್ದ ಸೊತ್ತುಲಿನ ಮಾತಾ ಪುಡತು ಪಾಡ್ನ 7 ಜನ ಆರೋಪಿಲೇನು ಕಂಕನಾಡಿ ಪೊಲೀಸರು ಪತ್ತದೆರ. ಹೇಮಂತ್ ಬಾರೆಬೈಲು ಸೇರ್ದು 7 ರೌಡಿ ಶೀಟರ್ ಲಾದಿತ್ತದು ಬೇತೆ ಬೇತೆ ಪೊಲೀಸ್ ಸ್ಟೇಷನ್ ಕೇಸ್ ಉಂಡುಂದು ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತೆರಿಪಾದೆರ. ಕುಡ್ಲನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು ಕುಡ್ಲನಗರದ ಜವಂದಿ ಉರ್ತಿನ ಇಲ್ಲಗು ಪೋದು ಮದ್ಮೆ ಆವಡುಂದು ಪೋಡಿಪಾಯಿನಿ ಮಾತ್ರಾತ್ ಅಲ್ಲಿನ ಇಲ್ಲಲ್ದ ಕ್ಲೆಗು ಪೆಟ್ಟು ಪಾಡ್ದು ಇಲ್ಲಲ್ದ ಉಲಾಯ್ದ ಇತ್ತಿನ ಸೊತ್ತುಲೇನು ಪುಡತ್ ಪಾಡ್ನ ಕೇಸ್ಗೆ ಸಂಬಂಧಪಟ್ಟದು ಕಂಕನಾಡಿ ಪೊಲೀಸರು 7 ಜನ ಆರೋಪಿಲೇನು ಪತ್ತದಿರಂದು ಪಂಡೆರ. ರೌಡಿ ಶೀಟರ್ ಲೈನ ರಂಜಿತ್ ಕೋಡಿಕಲ್, ಅವಿನಾಶ್ ಸುಂಕದಕಟ್ಟೆ, ಪ್ರಜ್ಞಾಸ್ ಅಲಿಯಾಸ್ ಪಜ್ಜು, ದೀಕ್ಷಿತ್ ಅಲಿಯಾಸ್ ದೀಚು, ಹೇಮಂತ್ ಬಾರೆಬೈಲ್, ಧನುಷ್ ಅಲಿಯಾಸ್ ಧನು, ಯತಿರಾಜ್ ಕುಂಜತಬೈಲ್ ಮೊಕ್ಲಿನ ಕೋರ್ಟುಗೂ ಹಾಜರಿ ಮಲ್ತದಂಡ. ಮಾತಿರ್ನಲ ಮಿತ್ತು ನಗರದ ಬೇತೆ ಬೇತೆ ಸ್ಟೇಷನ್ ಕೇಸ್ ಉಂಡೊಂದು ತಿರಿಪಾಯಿರ.
ಕಂಕನಾಡಿ ಶಕ್ತಿನಗರ ಪರಿಸರಡು ಇರುವ ವರ್ಷದ ಜವಂದಿಗ ಹೇಮಂತ್ ದಿನನಿತ್ಯ ಉಪದ್ರ ಕೊರೊಂದಿತ್ತೆ ಇಲ್ಲಲ್ದಕುಲು ಅಲೆಗು ಉಪದ್ರ ಕೊರುಡ್ಚಿಂದ ಕೆಂಡೊನ್ನಗ ಅಕ್ಲೆಗು ಫೋನ್ ಮಲ್ತದು ಪೋಡಿಪಾದೆ ರೌಡಿ ಶೀಟರ್ ದೋಸ್ತಿಲಿನ ಅಲ್ಲಿನ ಇಲ್ಲಡೆಯಲ್ಲಿ ತಂದು ಪೋದಿತ್ತಿನ ಹೇಮಂತ್ ತನಕ ಅಲ್ಲಿಡ ಇಷ್ಟೊಂಡು ಮದ್ಮೆ ಮಲ್ಪೊಡುಂದು ಪೋಡಿಪಾದೆ ಇಲ್ಲಡಿತ್ತಿನ ಮಿಕ್ಸಿ ಟಿವಿ ಪುಡತ್ ಪಾಡ್ದೆ ಇಲ್ಲಲ್ದಕ್ಲೆಗು ಹತ್ಯಾರ್ಲಿಡ್ ಪೆಟ್ಟು ಪಾಡ್ದು ಕೆರಿಯರೆ ಪ್ರಯತ್ನ ಮಲ್ತದೆ ಈ ಬಗೆಟ್ ಆರೋಪಿಲಿನ ಮಿತ್ತು ಕಂಕನಾಡಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಿರಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ವಿವರ ಕೊರಿಯರು. ಸುಮಾರು 20 ವರ್ಷ ವಯಸ್ಸಿನ ಒಬ್ಬ ಹೆಣ್ಮಗಳಿಗೆ ಹೇಮಂತ್ ಅನ್ನುವಂಥ ವ್ಯಕ್ತಿ ಕಿರಿಕಿರಿ ಮಾಡ್ತಾ ಇರ್ತಾನೆ. ಫೋನ್ ಮಾಡೋವಂಥದ್ದು, ಅವಳನ್ನ ಜೊತೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಫೋರ್ಸ್ ಮಾಡೋವಂಥದ್ದು, ಮತ್ತು ಮನೆ ಹತ್ರ ಹೋಗಿ ತೊಂದರೆ ಮಾಡೋವಂಥದ್ದು ಮಾಡ್ತಾ ಇರ್ತಾನೆ. ಈ ವಿಷಯ ಗೊತ್ತಾಗಿ ಆ ಹುಡುಗಿಯ ಪೋಷಕರು ಮತ್ತು ಸಹೋದರರು ಹೇಮಂತ್ ಅನ್ನೋ ವ್ಯಕ್ತಿಗೆ ಈ ಥರ ನಮ್ಮನೆ ಮಗುಗೆ ನೀನು ತೊಂದರೆ ಕೊಡೋದು ತಪ್ಪು, ಈ ಥರ ತೊಂದರೆ ಮಾಡಬಾರ್ದು ಅಂತ ಹೇಳಿದಾಗ ಅವನು ಫೋನಲ್ಲೂ ಕೂಡ ಬೆದರಿಕೆ ಆಗ್ತಾನೆ. ಅದ್ರ ಜೊತೆಗೆ ಅವ್ರ ಮನೆಗೆ ಈ ಹೇಮಂತ್ ತನ್ನ ಸ್ನೇಹಿತರು ಅಂತಂದರೆ ಇವರೆಲ್ಲ ರೌಡಿ ಶೀಟರ್ಸು ಮತ್ತು ಬೇರೆ ಬೇರೆ ಠಾಣೆಗಳಲ್ಲಿ ಇವ್ರ ಮೇಲೆ 307 ಹಾಗೂ ರಾಯ್ಟಿಂಗ್, ಹೆಣ್ಮಕ್ಳಿಗೆ ಕಿರಿಕಿರಿ ಮಾಡಿರುವಂಥದ್ದು, ಈ ಥರ ಸಾಕಷ್ಟು ಕೇಸ್ಗಳಿರುವಂಥ ರೌಡಿ ಶೀಟರ್ಸನ್ನ ಕೆಲವ್ರನ್ನ ಕರ್ಕೊಂಡೋಗಿ ಆ ಹುಡುಗಿನ ನಾನು ಇಷ್ಟಪಡ್ತಾ ಇದ್ದೀನಿ, ಅವಳ ಜೊತೆ ನಾನು ಮದುವೆ ಮಾಡ್ಕೋಬೇಕು ಮತ್ತು ಈ ಕಿರಿಕಿರಿ ಮುಂದುವರಿಸ್ತೀನಿ ಅಂತಂದು ಬೆದರಿಸೋವಂಥ ಒಂದು ಪ್ರಯತ್ನ ಮಾಡ್ತಾನೆ. 7 ಜನನ ಅರೆಸ್ಟ್ ಮಾಡಿದ್ದೀವಿ. ಮೊದಲನೇವನು ರಂಜಿತ್ ಅಂತ, ಇವನು ಕೋಡಿಕಲ್ ಮಂಗಳೂರು ಈ ಏರಿಯಾದವನು. ಇವನ ಮೇಲೆ ಉರ್ವ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ ಮತ್ತು ಇವನ ಮೇಲೆ ಈಗಾಗಲೇ 9 ಕೇಸ್ಗಳು ಉರ್ವದಲ್ಲಿ ಮತ್ತು 1 ಕೇಸು ಕಾವೂರಲ್ಲಿ, ಒಟ್ಟು 10 ಪ್ರಕರಣಗಳು ಇವನ ಮೇಲೆ ಈಗಾಗಲೇ ಇದ್ದಾವೆ. ಇವನೊಬ್ಬ ನೋನ್ ರೌಡಿ ಶೀಟರು. ಇವನ ಜೊತೆಗೆ ಅವಿನಾಶು, ಇವನು ಸುಂಕದಕಟ್ಟೆ ಉರ್ವ ಸ್ಟೋರ್ಸ್ ಕೋಡಿಕಲ್ ಏರಿಯಾ, ಇವನ ಮೇಲೆ 2 ಪ್ರಕರಣ ಇದ್ದಾವೆ ಮತ್ತು ಉರ್ವ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಇದೆ. ಪ್ರಜ್ವಲ್ ಅಲಿಯಾಸ್ ಪ್ರಚ್ಚು, ಇವನು ಕೊಟ್ಟಾರ ಚೌಕಿ, ಇವನು ಕೂಡ ಉರ್ವ ಮತ್ತು ಕಾವೂರಲ್ಲಿ ಇವನ ಮೇಲೆ ಪ್ರಕರಣ ದಾಖಲಾಗಿದೆ ಮತ್ತು ಉರ್ವದಲ್ಲಿ MOB ಕಾರ್ಡ್ ಇವನ ಮೇಲಿದೆ. ದೀಕ್ಷಿತ್ ಅಲಿಯಾಸ್ ದೀಚು ಅನ್ನೋನು ಇವತ್ತ ಕೋಡಿಬೆಂಗ್ರೆ ಏರಿಯಾದವನು. ಬರ್ಕೆ ಪೊಲೀಸ್ ಠಾಣೆಯಲ್ಲಿ 1 ಪ್ರಕರಣ ಮತ್ತು ಪಣಂಬೂರಲ್ಲಿ 2 ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಹೇಮಂತ್ ಇವನು ಬಾರೆಕಾಡು ಬಂಟ್ವಾಳದವನು. ಧನುಷ್ ಅಲಿಯಾಸ್ ಧನು, ಈತ ಸುಂಕದಕಟ್ಟೆ ಉರ್ವ ಸ್ಟೋರ್ಸ್ ಅವನು. ಅದೇ ರೀತಿ ಯತಿರಾಜ್, ಇವನು ಕುಂಜತ್ ಬೈಲು ಮಂಗಳೂರು. ಈ ಒಟ್ಟು 7 ಆರೋಪಿಗಳನ್ನು ನಾವು ವಶಕ್ಕೆ ತಗೊಂಡು ದಸ್ತಗಿರಿ ಕ್ರಮ ಅನುಸರಿಸಿದ್ದೀವಿ ಮತ್ತು ನ್ಯಾಯಾಲಯದ ಮುಂದೆ ಹಾಜರು ಮಾಡಲಾಗುತ್ತೆ. ಕಾಂಡೆ 10 ಗಂಟೆಗೆ ಶುರುವಾಯಿನ ಆನ್ಲೈನ್ ಕ್ಲಾಸ್ ಮುಗಿಯುವನಿ ಮಧ್ಯಾಹ್ನ 2 ಗಂಟೆಗೆ ಆಯ್ತ ಒಟ್ಟಿಗೂ ಬರಾಬರಿ ಹೋಮ್ವರ್ಕ್ ಎಲ್ಲಿಯ ಪ್ರಾಯದ ಜೋಕ್ಲೆಗೆ ಈತ ಕಷ್ಟ ಕೊರ್ಪಿನ ಸರಿಯಾಂದು ಜಮ್ಮು ಕಾಶ್ಮೀರದ 2ನೇ ಕ್ಲಾಸ್ದ ಕಲ್ಪನಾ ಪುಣ್ಣೊರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರಿಗೂ ಪ್ರಶ್ನೆ ಪಾಡ್ದಲು. ಒಂದು ಸಾಮಾಜಿಕ ಜಾಲತಾಣಲಿಡು ಭಾರಿ ಸುದ್ದಿ ಆತನು. ದಿಂಜಕಾಲ ಆನ್ಲೈನ್ ಕ್ಲಾಸ್ ಮಲ್ಪನೇಕ್ ಬೊಕ್ಕ ದಿಂಜ ಹೋಮ್ವರ್ಕ್ ಕೊಡ್ಪನೇಕ್ ಜಮ್ಮು ಕಾಶ್ಮೀರದ ಆಜು ವರ್ಷದ 2ನೇ ಕ್ಲಾಸ್ ಕಲ್ತೊಂದುಪ್ಪುನ ಪುಣ್ಣೊರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರಿಗೆ ಪ್ರಶ್ನೆ ಪಾಡ್ದಲು. ಒಂದು ಸಾಮಾಜಿಕ ಜಾಲತಾಣಡು ಸುದ್ದಿ ಆತನ. ಔರಂಗಜೇಬ್ ನಕ್ಷಾಬಂದಿ ಪನ್ಪನ ವಾರ್ತಮಾನಿ ಒರಿ ಪೊಣ್ಣು ಪಾತಿರ್ನ ವಿಡಿಯೋನು ಪಟ್ಟೊಂದಿರ 45 ಸೆಕೆಂಡ್ ವಿಡಿಯೋಡು ಪೊಣ್ಣು ಕಾಡೆ 10 ಗಂಟೆಗೆ ಆನ್ಲೈನ್ ಕ್ಲಾಸ್ ಶುರುವಾಂಡ ಮಧ್ಯಾಹ್ನ 2 ಗಂಟೆ ಮುಟ್ಟ ಉಪ್ಪುಂಡು. ಇಂಗ್ಲಿಷ್, ಲೆಕ್ಕ, ಉರ್ದು, EVS ಬೊಕ್ಕ ಕಂಪ್ಯೂಟರ್ ಕ್ಲಾಸ್ಲೇನು ಆನ್ಲೈನ್ ಮಲ್ಪುವಿರ. ಎಂಕ್ಲೇನಂಚಿನ ಎಲ್ಲೆ ಜೋಕ್ಲಿಗೂ ಈತ ಪೊರ್ತು ಕ್ಲಾಸ ಎನ್ಮ ಒರ್ಂಬ 10ನೇ ಕ್ಲಾಸ್ ಜೋಕ್ಲಿಗೂ ಕೊರ್ಪುನಂಚ ಹೋಮ್ವರ್ಕ್ ಒಟ್ರಾಸಿ ಕೊರ್ಪಿರ. ಎಂಕ್ಲೆಗೂ ನಿಜವಾದ್ಲ ಸಾಕಾತಡು. ದಾನೆ ಮಲ್ಪರೆ ಆಪುಂಡು ಪೊಣ್ಣು ಮನಿಪಂದೆ ಅಕೆರಿಗೂ ಅಸ್ಸಲಾಂ ಅಲೈಕುಂ ಮೋದಿ ಸಾಬ್ ಬಾಯಿಂದ ಪಂತಲ. ಈ ವಿಡಿಯೋ ಭಾರಿ ಸುದ್ದಿಯಾದ ಮಾಧ್ಯಮಲೆಡು ಬೈದಿನ. ಶನಿವಾರ ಪಾಡ್ದಿನ ವಿಡಿಯೋನು ಸಾರಗಟ್ಲೆ ಜನ ತೂದು ಮೆಚ್ಚಿದೆರ. ಪಾಕ ಜನ ಟ್ವೀಟ್ ಮಲ್ತಿದೆರ. ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈ ವಿಡಿಯೋಗೂ ಅಭಿಪ್ರಾಯ ತೆರಿಪಾದಿರ. ನಿಜವಾದ್ಲ ಒಂದು ಬಾರಿ ಕೊಂಡಾಟದ ದೂರು. ಎಲ್ಲೆ ಜೋಕ್ಲೆನ ಮಿತ್ತು ಶಾಲೆದ ಕೆಲಸ ಪುದೆ ಆವಂದಿನಂಚ ನೀತಿ ನಿರೂಪಣೆನ 48 ಗಂಟೆದುಲೈ ಕನಲೆಂದು ಶಾಲಾ ಬರವು ಇಲಾಖೆಗೆ ತೆರಿಪಾದೆ. ಜೋಕ್ಲಾಟಿಗೆದ ಮನಸ್ಸು ದೇವಿರ ಕೊರ್ನ ಉಡುಗೆರೆ ಅಕುಲು ಅವೇ ರೀತಿ ಜೋಕ್ಲಾಟಿಗೆನ್ ಕರೆಯೋಡು ಅವೇನು ಒಯ್ಪೆರೆ ಬಲ್ಲಿಂದು ಆರ್ಪಂತಿರ. अस्सलामुअलैकुम मोदी साहब, मैं एक लड़की बोल रही हूँ. मैं 6 years old. मैं आपको जूम क्लास की बड़े और छोटा बोल सकती हूँ. छोटे बच्चे जो होते हैं, जो 6 years old होते हैं, उनको ज़्यादा क्यों रखते हैं काम मैडम और टीचर? नहीं, मैडम और सर क्यों रखते हैं? इतना काम होता है बड़ू बच्चों को.
जब मैं सुबह उठती हूँ 10 बजे मुझे दो बजे तक होती है क्लास। एक होती है इंग्लिश, उसके बाद मैथ, उसके बाद उर्दू, उसके बाद EVS, उसके बाद कंप्यूटर। इतना ज़्यादा काम रखते हैं बड़ों बच्चों को जो होते 7, 6, 10। छोटे बच्चों को इतना काम क्यों रखते हैं मोदी साहब? अब क्या कर रहे हैं? अस्सलाम वालेकुम मोदी साहब। ಕೇರಳ ರಾಜ್ಯ ತ್ರಿಶೂರ್ದ 22 ವರ್ಷದ ಜವಂದಿ ಡೆಲಿಸಿಯಾ ಪೆಟ್ರೋಲ್ ಟ್ಯಾಂಕರ್ ಬುಡ್ಪುನ ಮಲ್ಲ ಸಾಧನೆ ಮಲ್ತಿದಲ. ಅಗ್ನಿಶಾಮಕ ಬೊಕ ಸುರಕ್ಷತಾ ಲೈಸೆನ್ಸ್ ಒಟ್ಟುಗು ಅಪಾಯದ ವಸ್ತುಲಿನ ಸಾಗವನ ಗಾಡಿಲೇನ ಬುಡಿಯರೆ ಕೇರಳುಡು ಲೈಸೆನ್ಸ್ ಉಪ್ಪುನ ಒರ್ತಿ ಪುಂಜವು ಡೆಲಿಸಿಯಾ ಪನ್ಪುನವು ವಿಶೇಷ ಆದುಂಡು. ಇತ್ತೆ ಆ ಬಗೆಟೊಂಜಿ ವರದಿ. ಪುಂಜವನಕುಲು ಬೈಕ್, ರಿಕ್ಷಾ, ರೈಲು, ವಿಮಾನ ಬುಡ್ಪುನ ಕೆಲಸ ಮಲ್ತೊಂದುಲ್ಲೆರ. ಇದಕ್ ಏತೋ ಉದಾಹರಣೆ ಉಂಡು. ಅಂಡ ಕೇರಳದ ಒರ್ತಿ ಟ್ಯಾಂಕರ್ ಲಾರಿ ಡ್ರೈವರ್ ಕೆಲಸ ಮಲ್ತೊಂದುಲ್ಲಲ. ಇಂದು ಬಾರಿ ವಿಶೇಷ ಸಂಗತಿ ಆತಂಡ. ತ್ರಿಶೂರು ಜಿಲ್ಲೆದ 22 ವರ್ಷದ ಡೆಲಿಸಿಯಾ ಟ್ಯಾಂಕರ್ ಡ್ರೈವರ್. ಕೇರಳದ ಪಾಕ ಪುಂಜವುಲು ಟ್ರಕ್ ಬೊಕ್ಕ ಬಸ್ ಬುಡಿಯರೆ ಬಾರಿ ಗಾಡಿ ಚಾಲನೆದ ಲೈಸೆನ್ಸ್ ದೆ ತೊಂದೆರ. ಕಾರು, 2 ಚಕ್ರದ ಗಾಡಿ, ರಿಕ್ಷಾ ಬುಡ್ಪೆರ. ಅಂಡ ಅಗ್ನಿಶಾಮಕ ಬೊಕ್ಕ ಸುರಕ್ಷತಾ ಲೈಸೆನ್ಸ್ ಒಟ್ಟುಗು ಅಪಾಯದ ವಸ್ತುಲಿನ ಸಾಗವನ ಗಾಡಿಲಿನ ಬುಡಿಯರೆ ಕೇರಳುಡು ಲೈಸೆನ್ಸ್ ಉಪ್ಪುನ ಒರ್ತಿ ಪುಂಜವು ಡೆಲಿಸಿಯಾ ಪನ್ಪುನವು ವಿಶೇಷವಾದುಂಡು. ತ್ರಿಶೂರು ಜಿಲ್ಲೆದ ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್ ಡೇವಿಸಿರ್ನ 3 ಮಗಲೆರಡು ಡೆಲಿಸಿಯಾ ರಡ್ಡನೆದಾಲ. ಡೇವಿಸ್ ಕರಿನ 40 ವರ್ಷಲಿರ್ದು ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್ ಆದುಲ್ಲೆರ. ಎಲ್ಯ ಪ್ರಾಯಡೆ ಡೆಲಿಸಿಯಾ ಲಾರಿ ಬುಡ್ಪುನ ಉಮೇದಿಡಿತ್ತಲ. ಡೇವಿಸ್ ಮಗಲೇನ ಲೆತ್ತೊಂಪ ಹೊಂದಿತ್ತೆರ. ಅಮ್ಮಿರ್ ಟ್ಯಾಂಕರ್ ಬುಡ್ಪುನೇನು ಮಗಲು ತೂವೊಂದೇ ಇತ್ತಲ. ಅಮ್ಮಿರ್ನ ಸಾಯುಡು ಎನ್ಮನೆ ಕ್ಲಾಸ್ ಡುಪ್ಪುನಗ ಕಾರು ಬುಡಿಯಾಲ. ಕಾರು ಬುಡ್ಪುನೇತ ಒಟ್ಟುಗು ಡ್ರೈವರ್ ಉಮೇದು ಪುಟ್ಟುದು ಮಾಮಲ್ಲ ಗಾಡಿಲಿನ ಬುಡ್ಪುನಡೆ ಮುಟ ಎತ್ತಂಡ. ಡೆಲಿಸಿಯಾ ಎರ್ಣಂಕುಳಂದ ಇರುಪಾನಮುಡು ಮಲ್ಲಂಪುರದ ಪೆಟ್ರೋಲ್ ಪಂಪ್ ಮುಟ್ಟ ಪೆಟ್ರೋಲ್ ದಿಂಜಿದಿನ ಟ್ಯಾಂಕರ್ನ ಬುಡ್ಪಲ. ಕೆಲವು ಸರ್ತಿ ಕಲ್ಲಿಕೋಟೆ, ಎಲತ್ತೂರು ಇಂಚ ದೂರದ ಪೆಟ್ರೋಲ್ ಡಿಪ್ಪೋಗೂ ಪೋವಡಾಪುಂಡು. ಮಲ್ಟಿ ಆಕ್ಸೆಲ್ ಗಾಡಿಲಿನ ಬುಡುಡು ಒಂದು ಡೆಲಿಸಿಯಾನ ನನದ ಉದ್ದೇಶ. ವೋಲ್ಫೋದಂಚಿನ ಮಾಮಲ್ಲ ಮಲ್ಟಿ ಆಕ್ಸೆಲ್ ಗಾಡಿಲೇನ ಬುಡಿಯರೆ ಬೆಂಗಳೂರು ಕಲ್ಪೊಡೊಂದು ನಿರ್ಧಾರ ಮಲ್ತದಿನ 22 ವರ್ಷದ ಡೆಲಿಸಿಯಾ ತ್ರಿಶೂರು ಸೇಂಟ್ ಥಾಮಸ್ ಕಾಲೇಜ್ ಬಿಕಾಂ ಪದವಿ ದಿತ್ತೊಂದು MCom ಮುಗಿತಿದಲ್ಲ. ಸರಕಾರಿ ಡ್ರೈವರ್ ಆದ ಕೆಲಸ ಮಲ್ಪರೆ ಬೈಕ್ ದಿನ ಡೆಲಿಸಿಯಾ ಇತ್ತೆ ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್. பொண்ணு மகளொருத்தி சாசாவோடு பணிது ஹட்ட பத்துண்டா அவைக்கு ஓலா எதிரிஜிந்து பனுலி പോലെ ഡ്രൈവറെ കണ്ട് ആരും ഞെട്ടണ്ടോ. ഇതിന് ശരിക്കും എന്താണ് കൊണ്ടുപോണത്? ഡീസല്, പെട്രോൾ ഡീസലും അല്ലേ? എവിടുന്ന് എടുത്തിട്ട് എടുക്കാൻ കൊണ്ടുപോണത്? ഇരുമ്പനം. അതായത് എറണാകുളം ഇരുമ്പനത്ത് നിന്ന് പെട്രോൾ എടുത്തിട്ട് മലപ്പുറം ജില്ലയിലേക്ക് പോവാണ് അല്ലേ? കണ്ടാ നമ്മളെ പോക്കണ്ട. ശരിക്കും എത്ര വർഷമായി ലൈസൻസ് എടുത്തിട്ട്? 3 വർഷമായാ? ടാങ്കറാണ് ഓടിക്കുക, ടാങ്കറ് എന്നാ കണ്ടാ. ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು. ಎಲ್ಯ ಪ್ರಾಯದ ಜೋಕ್ಲೆಗ್ ದಿಂಜ ಪೊರ್ತು ಆನ್ಲೈನ್ ಕ್ಲಾಸ್ ಬೊಕ್ಕ ಹೋಂವರ್ಕ್ ಪ್ರಧಾನಿಯರಿಗೆ ಪ್ರಶ್ನೆ ಪಾಡ್ದಿನ ಜಮ್ಮು ಕಾಶ್ಮೀರದ ಕಲ್ಪನಾ ಪೊಣ್ಣು ಇಂದೆಡ್ದು ಭವಿಷ್ಯ ಹಾಳು ಕುಡ್ಲಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ. ಕೊರೋನಾ ಕಷ್ಟಕಾಲಡು ಆಟದ ಕಲಾವಿದರಿಗೆ ಸಾಯ ಯಕ್ಷಧ್ರುವ ಫಟ್ಲ ಫೌಂಡೇಶನ್ ದ ನಿಲಿಟ್ 1,000 ಆಜಿನೊಂದು ಜನ ಕಲಾವಿದರಿಗೆ ಇಲ್ಲಡೆ ತೆನಸು ಕಿಟ್ಟು ಕೊರ್ಪುನ ಕಾರ್ಯಕ್ರಮ ಉದಿಪನ. ಕುಡ್ಲಡು ಜವಂದಿ ವರ್ತಿನ ಇಲ್ಲಡೆ ಪೊಗ್ಗುದು ಅಲೆನು ಮದ್ಮೆ ಮಲ್ತು ಕೊರಡೊಂದು ಪೋಡಿಪಾದು ಇಲ್ಲಲ್ ದಕ್ಲಿಗೆ ಪೆಟ್ಟು ಪಾಡ್ದಿನ 7 ಜನ ರೌಡಿ ಶೀಟರ್ಲೆನ ಬಂಧನ. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್. MCom ಕಲ್ತಿನ ಜವಂದಿ ಡೆಲಿಸಿಯಾ ಕೇರಳುಡು ಸುರುತ ಪೆಟ್ರೋಲ್ ಟ್ಯಾಂಕರ್ ಡ್ರೈವರ್ ವಿಶೇಷ ಸಾಧನೆ ಒಂಜಿ ವರದಿ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.